ಆಚೆ ತುಂಬ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ. ಉಪ್ಪು ಖಾರ ವೆರಿ ನೈಸ್. ಅದು ಕೂಡ ಕರೆಕ್ಟ್ ಆಗಿದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತೊಂದು ಸ್ಪೆಷಲ್ ಆಗಿರೋವಂಥ ಒಂದು ಕುರ್ಕುರೆ ಥರ ಒಂದು ಐಟಮ್ ಮಾಡ್ತಾಯಿದ್ದೀನಿ. ಇದು ಬಂದು ಮೊಸರು ಕೋಡುಬಳೆ ಅಂತ ಅಂದ್ಬಿಟ್ಟು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1/4 ಲೋಟ ಮೊಸರು ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ 1-1.5 ಲೋಟ ನೀರು ಹಾಕ್ತೀನಿ ನಾನು. ನೀರು ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಈಗ ಆ ನೀರು ಬಿಸಿ ಆಗ್ತಿದ್ದಂಗೆ ನೋಡಿ 1/4 ಲೋಟ ನಾನು ಮೊಸರು ತೊಗೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಇದು ನೀವು ಮುಂಚೆನೇ ಕಲಸಿಟ್ಕೊಂಡು ಒಟ್ಟಿಗೆ ಕುದಿಸ್ಬೋದು. ನಾನು ಇದನ್ನು ಬಿಸಿನೀರಿಗೆ ಹಾಕಿ ಮಾಡ್ತಾಯಿದ್ದೀನಿ. ಏನೂ ತೊಂದರೆ ಇಲ್ಲ, ಬಿಸಿನೀರಿಗೆ ಹಾಕಿದ್ರೆ ಏನೂ ಆಗೋಲ್ಲ. ಸ್ವಲ್ಪ ಒಡೊಡ್ಕನ್ಸುತ್ತೆ, ಬಟ್ ನೀಟಾಗಿ ಆಗುತ್ತೆ. ಇದಕ್ಕೆ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋವಂಥ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ನಿಮಗೆ ಉಪ್ಪು ಅಷ್ಟು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು. ನಾನು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಈ 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ನಾವು ಉಕ್ಕರ್ಸಿದ ರೊಟ್ಟಿ ಮಾಡ್ತೀವಲ್ಲ ಅದೇ ಥರನೇ. ಸ್ವಲ್ಪ ಮೆತ್ತಗಾಗತ್ತೆ ನೋಡಿ, ನಿಮ್ಗೆ ಅಂದಾಜು ಗೊತ್ತಾಗುತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ, ಸ್ವಲ್ಪ ಮೆತ್ತಗಿರುತ್ತೆ. ಇದು ಹಾಗೆ ಬರೋದು ಮೊಸರು ಕೋಡುಬಳೆ ಅಂತ ಅಂದ್ಬಿಟ್ಟು. ಇದು ಹಿಟ್ಟನ್ನು ಇವಾಗ ಆರೋ ತನಕ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಕರಿಯೋದಕ್ಕೆ. ಹಿಟ್ಟು ಹಾರಿದೆ, ನಾನಿವಾಗ ಕೋಡುಬಳೆ ಥರ ಮಾಡ್ಕೊಳ್ತಾ ಇದ್ದೀನಿ. ಈಸಿ ಮಾಡೋದು, ಆರಾಮಾಗಿ ಮಾಡ್ಬೋದು. ಕೋಡುಬಳೆ ಥರ ಶೇಪ್ ಮಾಡಿಕೊಂಡು ಅದನ್ನು ನಾವು ಕರಿಬೋದು. ಕೋಡುಬಳೆ ನೋಡಿ ಈ ಥರ ರೆಡಿ ಮಾಡಿಕೊಂಡು ಇವಾಗ ಒಂದೊಂದೇ ಎಣ್ಣೆ ಕಾದ ನಂತರ ಬಿಡಬೇಕು ಕೋಡುಬಳೆನ ಎಣ್ಣೆಯಲ್ಲಿ. ತುಂಬ ಒಳ್ಳೆ ರೆಸಿಪಿ, ಚೆನ್ನಾಗಿರುತ್ತೆ. ಸಾಯಂಕಾಲದೊತ್ತು ಒಳ್ಳೆ ಸ್ನ್ಯಾಕ್ಸ್ ಐಟಮ್ ಇದು. ಡಿಫ್ರೆಂಟಾಗಿರುತ್ತೆ. ಟ್ರೈ ಮಾಡಿ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಮೇಲೆಲ್ಲ ಕ್ರಿಸ್ಪಿ ಇರುತ್ತೆ, ಒಳಗಡೆ ಸಾಫ್ಟ್ನೆಸ್ ಇರುತ್ತೆ. ಯಾರು ಬೇಕಾದ್ರೂ ತಿನ್ಬೋದು, ಮಕ್ಕಳು ತಿನ್ಬೋದು, ವಯಸ್ಸಾದವರು ತಿನ್ಬೋದು, ಹಲ್ಲಿಲ್ದಲೇ ಇರೋರು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತಿದು. ಈ ಥರ ಕೋಡುಬಳೆ ರೆಡಿ ಆಯಿತು. ಈ ಥರ ಹೊಂಬಣ್ಣ ಬರುತ್ತೆ, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ತುಂಬ ಸಿಮ್ಮಲ್ಲಿಟ್ಟರೆ ಎಣ್ಣೆ ಕುಡಿಯಲ್ಲ, ಬಟ್ ಗರ್ಗರಿ ಬರುತ್ತೆ ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಕರೆಕ್ಟಾಗಿ ಹದವಾಗುತ್ತೆ. ನೋಡಿ ಮನೇಲಿ ಮಾಡ್ಕೊಳ್ಳಿ. ಹೆಂಗಿದೆ ಸರ್? ಭಾಳ ತುಂಬ ಚೆನ್ನಾಗಿದೆ. ಏನೇನು ಹಾಕಿದ್ದೀರಿ ಇದಕ್ಕೆ? ಮೊಸರು ಕೋಡುಬಳೆ ಇದು. ಆಚೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಹೆಂಗೆ ಅನ್ನಿಸ್ತಾರೆ? ಫಸ್ಟ್ ಕ್ಲಾಸ್ ಆಗಿದೆ. A1 ನಂಬರ್ 1. ಥ್ಯಾಂಕ್ ಯು. ಉಪ್ಪು ಖಾರ ಕರೆಕ್ಟಾಗಿದೆ, ಒಳಗಡೆ ಮೆತ್ತಗಿದೆ, ಹೊರಗಡೆ ಆಗಿದೆ. ಆಚೆ ತುಂಬ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ. ಉಪ್ಪು ಖಾರ ವೆರಿ ನೈಸ್. ಅದು ಕೂಡ ಕರೆಕ್ಟ್ ಆಗಿದೆ.
ಹೆಂಗಿದೆ? ಸೂಪರಾ? ಥ್ಯಾಂಕ್ ಯು. ಕೋಡ್ಬೇಳೆ ಟೇಸ್ಟ್ ನೋಡೋಣವಾ? ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ಉಪ್ಪು ಕರೆಕ್ಟಾಗಿದೆ. ಮಧ್ಯ ಮಧ್ಯ ಜೀರಿಗೆ ಸಿಗ್ತಾಯಿದೆ. ಚೆನ್ನಾಗಿದೆ.